ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾದಂತಹ ಅನಾಹುತ. ಸಂಜೆ ವೇಳೆಗೆ ಮಂಗಳೂರಿಗೆ ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡ್ತಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಲಿಕ್ಕಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್. ವಿಪತ್ತು ನಿರ್ವಹಣಾ ಕ್ರಮಗಳಿಗೂ ಕೂಡ ಸೂಚನೆಯನ್ನು ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ ಉಸ್ತುವಾರಿ ಸಚಿವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತೆರಳುತ್ತಾ ಇರುವಂತಹದ್ದು. ಸ್ವತಃ ಅವರೇನೆ ಮುಂದೆ ನಿಂತು ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಮುಂದಾಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ನೇಮಕ ಆಗಿರೋದ್ರಿಂದ ಅವರು ಎಲ್ಲ ಚಾರ್ಜ್ ತಗೊಂಡ ನಂತರ ನಾಳೆ ಸಭೆ ಮಾಡೋಣ ಅಂತ ಇದ್ದೆ. ಆದರೆ ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಏನು ಲ್ಯಾಂಡ್ಸ್ಲೈಡಿಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತೊಗೊಳ್ಬೇಕು. ಹಿಂದೆನೂ ಒಂದು ಸಭೆ ಮಾಡಿದ್ದೆ ಮುಂಜಾಗ್ರತೆ ಕ್ರಮಗಳು ತೊಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತೇನೆ ತೆರಳಿದ್ದೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವರು ಈಗ ಇಲ್ಲಿಂದ ಹೊರಟಿದ್ದಾರೆ. ನಾವು ಅಲ್ಲೇ ಎಲ್ಲ ಕಡೆ ವಿಸಿಟ್ ಮಾಡಿ ಮತ್ತು ಸಂಜೆ ಸಭೆಯನ್ನು ಮಾಡಿ ಬೇರೆ ಇನ್ನೇನು ಕ್ರಮಗಳು ತೊಗೊಳ್ಬೇಕು, ಇನ್ನೇನು ನಾವು ಮುಂಜಾಗ್ರತೆ ತೀರ್ಮಾನಗಳು ಏನೇನು ತೊಗೊಳ್ಬೇಕು ಅದನ್ನು ಕೂಡ ನೋಡ್ತೀವಿ. ಈಗ ಅಧಿಕಾರಿಗಳ ಬದಲಾವಣೆ ಆಗಿದೆ, ಜೊತೆಗೆ ಆಂಟಿ ಕಮ್ಯುನಲ್ ಫೋರ್ಸ್ ಕೂಡ ಸ್ಥಾಪನೆ ಆಗಿದೆ. ಯಾವ ಥರ ಬದಲಾವಣೆ ನಿರೀಕ್ಷೆ ನೋಡಿ, ಬದಲಾವಣೆ ಒಂದಂತ ಹೇಳಿದ್ರೆ ಶಾಂತಿ ಸ್ಥಾಪನೆ ಆಗಬೇಕು. ಈ ದ್ವೇಷ ಕೋಮು ದಯಮಾಡಿ ಬೆಂಗಳೂರಿನಲ್ಲಿರುವಂತಹ ಶಾಸಕರುಗಳು, ಬೇರೆ ಬೇರೆ ಕ್ಷೇತ್ರದವರು, ಸಚಿವರುಗಳು ಇಲ್ಲಿ ಅಂಟುಕೊಂಡು ಕೂರೋದನ್ನು ಬಿಟ್ಟು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಬೇಕು. ಮಳೆಗಾಲ ಮುಗಿಯೋವರೆಗೂ ಮುಂದೆ ನಿಂತು ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಆ ಕೆಲಸ ಮಾಡಿದರೆ ಮಾತ್ರ ಜನ ಸುಮ್ಮನೆ ಇರ್ತಾರೆ. ಇಲ್ಲಾಂದರೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ಕೂಡ ಜನರಿಗೆ ಗೊತ್ತಿದೆ. ಈಗ CM ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿಯೇ ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಘಟನಾ ಸ್ಥಳಕ್ಕೆ ಹೋಗ್ತಾರಂತೆ. ಈಗ ಪ್ರವಾಹ ಪರಿಸ್ಥಿತಿ ಏನು ನಿರ್ಮಾಣವಾಗಿದೆ ಖುದ್ದು ಅದನ್ನು ಅವಲೋಕಿಸ್ತೀನಿ, ಮುಂದೆ ನಿಂತು ಎಲ್ಲವನ್ನೂ ಕೂಡ ನಿಭಾಯಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಮತ್ತೊಂದು ಕಡೆ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿರುವಂತಹ ತಾಯಿ ಮತ್ತು ಮಗುವಿಗೆ ಆಕ್ಸಿಜನ್ ಅನ್ನು ಪೂರೈಕೆ ಮಾಡಿದ್ದಾರೆ.